ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ದಟ್ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂತ ಹೇಳಿದ್ರೆ, ನನ್ನ ಫ್ರೆಂಡ್ ಅಭಿ ಅಂತ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆಲ್ಲರಿಗೂ ಗೊತ್ತಿರುತ್ತೆ. ಲೈಕ್ ಅ ಬ್ರದರ್, ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಎಲ್ಲ ಅವನೊಬ್ಬನೇ ಇರೋದು. ನನಗೆ ಜಾಸ್ತಿ ಜನ ಏನು ಫ್ರೆಂಡ್ಸ್ ಇಲ್ಲ. ಕ್ಲೋಸ್ ಇರೋದ್ರಲ್ಲಿ ಅವನೊಬ್ಬನೇ ನನಗೆ ತುಂಬ ಹತ್ರದಲ್ಲಿರೋದು. ಸೊ ದಟ್ ಅವನಿಗೆ ಒಂದು ಪ್ರ್ಯಾಂಕ್ ಮಾಡೋಣ, ನನಗೂ ಯಾವುದು ಕಾನ್ಸೆಪ್ಟ್ ಸಿಗ್ತಿರ್ಲಿಲ್ಲ. ಹಾಗಾಗಿ ಅವನಿಗೊಂದು ಪ್ರ್ಯಾಂಕ್ ಮಾಡೋಣ. ಏನು ಪ್ರ್ಯಾಂಕ್ ಅಂತ ಹೇಳಿದ್ರೆ, ಅವನಿಗೆ ಇನ್ನೊಂದು ಹುಡುಗಿ ಅಂದರೆ ಫೀಮೇಲ್ ಬೆಸ್ಟ್ ಫ್ರೆಂಡ್ ಅಂತ ಅದಿತಿ, ಸಂಧ್ಯಾ ಅಂತ ಕೂಡ ಹುಡುಗಿ ಹೆಸರು. ಸೊ ದಟ್ ಅವಳು ನನಗೂ ಕೂಡ ಪರಿಚಯ, ಸಿಸ್ಟರು. ಸೊ ದಟ್ ಅವಳಿಗೆ ಯಾರೋ ಒಬ್ಬ ಬಂದು ರೇಗಿಸ್ತಿದ್ದಾನೆ ಕಾಲೇಜ್ ಹತ್ರ ಎಲ್ಲ. ಆ್ಯಕ್ಚುಲಿ ಅವನು ಹಾಸನಲ್ಲಿಲ್ಲ, ಬ್ಯಾಂಗ್ಳೂರಲ್ಲಿದ್ದಾನೆ. ಸೊ ದಟ್ ಈಸಿಯಾಗಿ ನಂಬಿಡ್ತಾನೆ, ಬಿಕಾಸ್ ಅವ್ನಿಗಿಲ್ಲಿ ಏನೂ ಗೊತ್ತಿಲ್ಲ ಯಾವ ಥರ ನಡೀತಿದೆ ಏನು ಅಂತ ಹೇಳಿ. ಹಾಗಾಗಿ ಅದಿತಿ ಕಾಲ್ ಮಾಡಿದ್ಲು, ಈ ಥರ ಆಗಿದೆ ಅಕ್ಕ, ಲೈಕ್ ಯಾರೋ ಒಬ್ಬ ಹುಡುಗ ರೇಗಿಸ್ತಿದ್ದಾನೆ, ಅದಕ್ಕೆ ಇವತ್ತು ಮನೆ ಹತ್ರ ಕೂಡ ಬಂದಿದ್ದ, ಈ ಥರ ಎಲ್ಲ ಒಂದು ಪ್ರ್ಯಾಂಕ್ ಮಾಡೋಣ, ಏನಾಗುತ್ತೆ, ಅವಳು ಸಿಕ್ಕಾಪಟ್ಟೆ ಅಳ್ತಿದ್ದಾಳೆ ಅಭಿ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಹೆಂಗೆ ಬರುತ್ತೆ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಣ ಅವ್ನಿಗೆ ಹೆಂಗೆ ರಿಯಾಕ್ಟ್ ಆಗ್ತದೆ. ಆ್ಯಕ್ಚುಲಿ ನಾನು ಅವ್ನಿಗೆ ಈಗ ಒಂದು 1 hour ಬ್ಯಾಕ್ ಕಾಲ್ ಮಾಡಿ ನಾನು ನಿನ್ನ ಹತ್ರ ಏನೋ ಹೇಳಬೇಕು, ಅದಿತಿ ಸಿಕ್ಕಾಪಟ್ಟೆ ಹೇಳ್ತಿದ್ದಾಳೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅಂತ ಹೇಳಿಬಿಟ್ಟು ಹೇಳಿದ್ದೀನಿ. ಅವನು ಆ್ಯಕ್ಚುಲಿ ಆಲ್ರೆಡಿ ರಿಯಾಕ್ಟ್ ಆಗಿದ್ದಾನೆ. ಯಾರು ಏನಾಯಿತು ಹೇಳು ಅಂತ ಹೇಳಿಬಿಟ್ಟು ಅವನು ಆಲ್ರೆಡಿ ನಂಗೆ ಮೆಸೇಜ್ ಕೂಡ ಮಾಡಿದ್ದಾನೆ, ನಾನಿಲ್ಲ ಕೆಲಸ ಇದೆ, ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಹಾಗಾಗಿ ಇವಾಗ ಕಾಲ್ ಮಾಡೋಣ ಅವನಿಗೆ. ಕಾಲ್ ಮಾಡಿ ಆ್ಯಕ್ಚುಲಿ ಹೇಳಿದ್ದು ನಾನು 7:15 ಅದಿತಿಗೂ ಹೇಳಿದ್ದೀನಿ, ಈ ಥರ ಮಾಡ್ತಿದ್ದೀನಿ ಅಮ್ಮ, ಸೊ ದಟ್ ಅದು ನಾನು ಕಾಲ್ ಮಾಡಿದಾಗ ಪಿಕ್ ಮಾಡು, ಕಾನ್ಫರೆನ್ಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೇನೆ. ಅವಳು ಕೂಡ ಒಂದು ಸರಿ ಆಯಿತು ಅಕ್ಕ ಅಂತ ಹೇಳ್ಬಿಟ್ಟು ಅವಳು ಪಾಪ ಹೇಳಿದ್ದಾಳೆ. ನೋಡೋಣ ಹೆಂಗೆ ಬರುತ್ತೆ. ಅವ್ನಿಗೆ 7:15 ಹೇಳಿದ್ದೆ, ಇವಾಗಲೇ ಕಾಲ್ ಮಾಡ್ತಿದ್ದೀನಿ. ಕಾಲ್ ಮಾಡಿಬಿಟ್ಟು ಹೆಂಗೆ ಬರುತ್ತೆ, ಏನಾಗುತ್ತೆ, ಅವ್ನು ಹೆಂಗೆ ರಿಯಾಕ್ಟ್ ಆಗ್ತಾನೆ, ಅವನ ಬ್ಯಾಡ್ ವರ್ಡ್ಸ್ ಮೇ ಬಿ ಬೈಬೋದೇನೋ, ಅದೆಲ್ಲ ಇದ್ರೆ ತಾನೇ ಪ್ರ್ಯಾಂಕ್ ಅಂತ ಅನಿಸ್ಕೊಳ್ರಿ. ರಿಯಾಲಿಟಿನೇ ಪ್ರ್ಯಾಂಕ್ ಅದು. ಸೊ ದಟ್ ನೋಡೋಣ ಹೆಂಗೆ ಈ ವಿಡಿಯೋ ಮೂವ್ ಆಗುತ್ತೆ ಅಂತ. ಲಾಸ್ಟು ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೋಡೋಣ ಬನ್ನಿ, ಬೇಗ ಹೋಗಿ ಅವನಿಗೊಂದು ಪ್ರ್ಯಾಂಕ್ ಮಾಡಿಬಿಡೋಣ. ಹಲೋ ಅಭಿ, ಎಷ್ಟು ಫೋನ್ ಮಾಡೋದು ಅಭಿ ನಿಂಗೆ? ಅಭಿ ಏನೋ ಮಾತಾಡ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ ಅವಾಗ್ಲೇನೆ. ಇವಾಗ ಸ್ವಲ್ಪ ಬಿಸಿ, ಆಮೇಲೆ ಕಾಲ್ ಮಾಡ್ತೀನಿ. ಇವಾಗ ಮನೇಲೇ ಇದ್ದೀನಿ ಕಣೋ. ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದೆ. ಏನೋ ಒಂದು ವಿಷಯ ಹೇಳ್ಬೇಕಿತ್ತ, ಯಾರೋ ಕಾಲ್ ಮಾಡಿ ಹೇಳಿದ್ರಾ, ಸಂಧ್ಯಾ ಮ್ಯಾಟರು. ಸಂಧ್ಯಾ, ಅದಿತಿ, ಅವಳು ಸಿಕ್ಕಾಪಟ್ಟೆ ಅಳ್ತಿದ್ಲ. ಅವಳು ಫೋನ್ ಮಾಡಿದ್ಲು, ಏನೋ ಆಗಿದೆ ಅಕ್ಕ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದ್ನೆ, ಏನು ಮಾಡೋದು ಇವಾಗ ಅಂತ ಕೇಳೋಣ ಅಂತ. ನಿನ್ಗಂತೂ ಫೋನೇ ಇತ್ತಲ್ಲ. ಹೇಳ್ತೀನಿ, ಒಂದು 7:15 ನಂಗೆ ಫೋನ್ ಮಾಡ್ತೀನಿ ಇರು. ಎಲ್ಲರೂ ಇದ್ದಾರೆ, ಮಮ್ಮಿ ಎಲ್ಲರೂ ಇದ್ದಾರೆ, ಮಾತಾಡೋಕ್ಕಾಗಲ್ಲ, ಆಮೇಲೆ ಕಾಲ್ ಮಾಡ್ತೀನಿ. ಇಲ್ಲ ಕಣಬಿ, ಆಚೆ ಕೂತಿದ್ದೆ, ಆಚೆ ಬಂದೆ ಮಾತಾಡೋಕ್ಕೆ. ಇವಾಗ ಅದಿತಿ ಅಂದರೆ ನಿನ್ನ ಮೇಲೂ ಏನಾದರೂ ಸ್ವಲ್ಪ ಲವ್ ಗಿವ್, ಏನೇ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಇದ್ರೂ ಒಂದು ಏನಾರು ಅನ್ಕೋತಾರೆ ಅಂತ ಆಚೆ ಮಾತಾಡ್ತಿದ್ದೆ. ಫೋನ್ ಮಾಡಿದಾಗ ಎತ್ತಬೇಕು ಕಣಬಿ. ನಾನು ಅವಾಗ ಎಲ್ಲರೂ ಮಲಗಿದ್ರಾ, ಅದಕ್ಕೆ ಅವಳು ನನಗೆ ಫೋನ್ ಮಾಡಿದ್ದು ಎಷ್ಟು ಗಂಟೆಲಿ ಗೊತ್ತಾ? 3:07 ಆಗಿತ್ತೇನಪ್ಪ. ನಾನು 10 ನಿಮಿಷದಿಂದ ಫ್ರೀ ಇದ್ದೆ. ಅದಕ್ಕೆ ಮಾಡಿದೆ ಬಿಡು. ಅಕ್ಕ ನೀನು ಕೆಲ್ಸಕ್ಕೆ ಹೋಗಿರ್ಲಿಲ್ವಾ? ಹೌದಾ, ಸರಿ ಆಯಿತು. ನಾನು ಒಂದು 7 ಗಂಟೆ 7:15 ನಂಗೆ ಫೋನ್ ಮಾಡಲಾ? ಮನೇಲೇ ಇದ್ದೀನಿ, ಕೆಲಸ ಇದೆ ಕಣೋ. ನಿಂಗೇನು ಗೊತ್ತಾಗಲ್ವಾ ಕೆಲಸ ಎಷ್ಟಿರ್ತವೆ ಅಂತ ಹೇಳ್ಬಿಟ್ಟು? ನಿನ್ನ ಮೇಲೆ ಆಣೆಗಳು, ನಾನು ಮನೇಲೇ ಇದ್ದೀನಿ. ಅದಕ್ಕೆ ಸರಿ, ನನ್ನ ಕೆಲಸ ಆಗೋಯ್ತು, ಮುಚ್ಕೊಂಡು ಫೋನ್ ಇಡು. ಸರಿ ಆಯಿತು, ಫೋನ್ ಮಾಡ್ತೀನಿ, ಎತ್ತು ಆಯ್ತಾ? ಒಂದು 7-7:30 ಅಷ್ಟೊತ್ತಿಗೂ ನಂದು ಕೆಲಸ ಮುಗಿಯುತ್ತಾ? ಅಡುಗೆ ಏನು ಮಾಡೋದಿಲ್ವಲ್ಲ, ಮಾಡಿದ್ದೀನಲ್ಲ, ಅವಾಗ ಫೋನ್ ಮಾಡ್ತೀನಿ. ಅವಳಂತೂ ಸಿಕ್ಕಾಪಟ್ಟೆ ಹೇಳ್ತಾಳೆ ಅಭಿ. ನಂಗೆ ನಿಜವಾಗ್ಲೂ ಶಾಕ್ ಆಯ್ತು ಅಭಿ.
ಹೇಳ್ತೀನಿ, ಫೋನ್ ಮಾಡ್ತೀನಿ ತಾ, ಆಯ್ತಾ? ಇವಾಗ ಮಾತಾಡೋಕ್ಕಾಗಲ್ಲ, ಅದು ಸ್ವಲ್ಪ ದೊಡ್ಡದೈತೆ, ಮ್ಯಾಟರ್ ಆಗಿದೆ. ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಅವಳು ನನ್ನ ಹತ್ರ. ಅವ್ನ ನೇಮ್ ಬಂದು ಶಿಷ್ಯ ಅಂತ ಸೇವ್ ಮಾಡಿದ್ದೀನಿ, ನಿಮ್ಗೆ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ, ನೋಡೋಣ. ಬಿಡ, ನೀವು ನಮ್ಮ ಅಕ್ಕ ಕೂಡ ಕೋಆಪ್ರೇಟ್ ಮಾಡ್ತಿದ್ದಾಳೆ. ಹಲೋ, ಏನು ಮಾಡ್ತಿದ್ಯೋ? ಯಾಕೆ ಕೆಲಸ ಮುಗ್ದಿಲ್ವ ಇನ್ನ? ಫ್ರೀ ಇದೆಯಾ? ಅದೇ ಅದಿತಿ ಫೋನ್ ಮಾಡಿದ್ಲಾ? ಅವಳು ಅಳ್ತಾ ಫೋನ್ ಮಾಡಿದ್ದಾಳೆ. ನಾನು ಏನು ಇವಳು ನೆನ್ನೆ ತಾನೇ ಸಿಕ್ಕಿದ್ದಾಳೆ, ಈ ಥರ ಅಳ್ತಿದ್ದಾಳೆ. ನನಗೆ ಫುಲ್ ಗಾಬರಿ, ಮೊದಲೇ ಗೊತ್ತಲ್ಲ ಗಾಬರಿ. ನಾನು ಏನಾಯ್ತು ಅದಿತಿ ಅಂತ ಅಂದೆ, ಆದರೂ ಅಳ್ತಾ ಇದ್ಲು. ಹೇಳು ಮೊದಲು ಅಂತ ಬೈದೆ. ಅದಕ್ಕೆ ಅವಳು ಹೇಳ್ದಿದ್ಲು, ಯಾರೋ ಚರಣ್ ಅಂತ ಕಣಬ್ಬಿ. ಯಾರಬ್ಬಿ ಚರಣ್ ಅಂತ ನಿಂಗೆ ಏನಾದ್ರು ಗೊತ್ತಾ? ಅವಳು ಫ್ರೆಂಡಲ್ಲಿ ಅಥವಾ ಅವಳ ಬ್ಯಾಕ್ಗ್ರೌಂಡಲ್ಲಿ ಯಾರಾದರೂ ಇರೋರು? ಚರಣ್ ಅಂತ ಯಾರೋ, ಅವಳಿಗೂ ಗೊತ್ತಿಲ್ಲ. ಅವಳು ಹೇಳಿದ್ಲು ನನಗೂ ಗೊತ್ತಿಲ್ಲ ಅಕ್ಕ, ನಾನು ಆದರೆ ಅವನು ಹೇಳ್ತಿರೋದು, ನನಗೆ ತುಂಬ ದಿನದಿಂದ ನೀನು ನೋಡಿದ್ದೀನಿ, ನಾನು ನಿನ್ನನ್ನು ಲವ್ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಿನ್ನ ಫ್ರೆಂಡ್ಸ್ ಹತ್ರನೂ ಹೇಳಿ ಕಳಿಸಿದ್ದೆ, ಅವರು ಕೂಡ ನಿನಗೆ ಹೇಳಿಲ್ಲ ಅಂತ ಏನೋ ಸಮಥಿಂಗ್ ಹೇಳೋದಂತೆ. ಕಾಲೇಜ್ ಹತ್ರ ಬರೋದು ಎಲ್ಲ ಮಾಡ್ತಿದ್ದಂತೆ. ಅದಕ್ಕೇ ಅದೇ ನಾನು ಕೇಳಿದೆ ಏನಂತ ಇವಾಗ ಒಂದು ಅಂತ ಅಂದಿದ್ದಕ್ಕೆ, ಅಕ್ಕ ಕಾಲೇಜ್ ಹತ್ರ ಬರ್ತಿದ್ದ ಅಕ್ಕ, ನಾನು ಅದನ್ನು ಇಗ್ನೋರ್ ಮಾಡಿದೆ. ಬಿಕಾಸ್ ಹುಡುಗಿ ಅಂದಮೇಲೆ ಒಂದು ಹುಡುಗ ಹಿಂದೆ ಬರೋ ಸಹಜ ಅಂತ ಹೇಳ್ಬಿಟ್ಟು ಮನೆಯವ್ರ ಹತ್ರ ಹೇಳಿರಲಿಲ್ಲ. ಅದಕ್ಕೆ ಇವಾಗ ನೋಡಿದ್ರೆ ಮನೆ ಹತ್ರ ಹೋಗಿದಂತೆ. ನೋಡಿದ್ರೆ ಮನೆ ಹತ್ರ ಹೋಗಿದ್ನಂತೆ. ಬೆಳಗ್ಗೆ ಎಷ್ಟು 10 ಗಂಟೆಲೇನೋ ಹೋಗಿದ್ನಂತೆ ಮನೆ ಹತ್ರ. ಅವಳು ಪುಣ್ಯ ನೋಡು, ಅವ್ರ ಅಪ್ಪ ಅಮ್ಮ ಇಬ್ಬರು ಇಲ್ಲ ಮನೇಲಿ, ಎಲ್ಲ ಏನೋ ಶುಂಠಿಗೆ ಮಣ್ಣು ಹಾಕ್ತಿದಾರಂತೆ. ಅದಕ್ಕೇ ಅಲ್ಲಿಗೆ ಹೋಗಿರೋದು. ಇವಳು ಮನೆ ಹತ್ರ ಇದ್ರಂತೆ, ಇವನು ಹಾರ್ನ್ ಮೇಲೆ ಅವ್ನು ನೋಡಿತಾರೆ. ಇವಾಗ ಅವ್ರು ನೋಡಿತಾರೆ ಅಂದರೆ ಯಾರಾದರೂ ನೋಡೋದೇ ಇದಲ್ವಾ. ಅದಕ್ಕೆ ಹೋದ್ಲಂತೆ ಆಚೆ ಹೋದರೆ, ಲವ್ ಮಾಡ್ತೀಯೋ ಇಲ್ವೋ, ಇಲ್ಲ ಊರಲ್ಲೆಲ್ಲ ಸ್ವಲ್ಪ ಬ್ಯಾಡ್ ನೇಮ್ಸ್ ಎಲ್ಲ ಕ್ರಿಯೇಟ್ ಮಾಡ್ತೀನಿ. ಅವ್ನು ಕಾಲೇಜ್ ಬಿಟ್ಟು ಪೊರ್ಕಿ ಥರ ತಿರುಗ್ತಿರೋನಂತೆ. ನಾನು ಇದನ್ನೇ ಕೇಳಿದೆ, ಯಾವ ಕಾಲೇಜ್ ಹೇಳು, ನೋಡೋಣ ಮಾತಾಡೋಣ ಅಂದೆ. ಇಲ್ಲ ಅಕ್ಕ, ಅವನು ಕಾಲೇಜ್ ಬಿಟ್ಟಿದ್ದಾನೆ ಅನಿಸುತ್ತೆ, ಅವನು ಬರೀ ತಿರುಗ್ತಾ ಇರ್ತಾನೆ ಅಷ್ಟೇ ಅಕ್ಕ ಅಂತ ಅಂದ್ಲು. ನಾನು ಅದಕ್ಕೇ ಏನು ತೀರಾ ಹಿಂಸೆ ಕೊಡ್ತಿದ್ದಾನೆ ಅಂತ ಅಂದೆ. ಅವನು ಅಕ್ಕ ತೀರಾ ಹಿಂಸೆ ಕೊಡ್ತಿದ್ದಾನೆ. ಅದು ಬೆಳಗ್ಗೆ ಇವಳು ಆಚೆ ಹೋದಾಗ ಏನು ಮಾಡ್ಬಿಟ್ಟವನೆ, ಕೈ ಹಿಡ್ದು ಎಳೆದ್ಬಿಟ್ಟವನೆ. ಅವಳಿಗೆ ಕೈ ತರ್ಚ್ಕೊಂಡಂಗೆ ಆಗ್ಬಿಟ್ಟೈತೆ. ಅವನದೇನೋ ಈ ನೈಲ್ಸಲ್ಲೇನೋ ತರ್ಚ್ಕೊಂಡಂಗಾಗೈತೆ. ಅದನ್ನು ಅವ್ರ ಅಮ್ಮ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳ್ತಾರಂತೆ. ಇದು ಮೊದಲೇ ಗೊತ್ತಲ್ಲ ಮೆತ್ತ, ಏನು ಹೇಳೋಕೆ ಗೊತ್ತಾಯ್ತಲ್ಲ ಅಂತ ಅವಳಿಗೆ. ಅಮ್ಮ ಬೇರೆ ಕೇಳ್ತವ್ರೆ, ಅಕ್ಕ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಇವಾಗ ಮನೆಯವ್ರ ಹತ್ರ ಕೂಡ ಶೇರ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಿಮಗೆ ಹಾಸನ ಅವನಂತೆ ಕಣಬಿ, ಯಾವುದೋ ಏರಿಯಾ ಹೇಳಿದ್ಲು ಅವಳು. ಅವನು ಆ ಏರಿಯಾ ಹೇಳಿದಂತೆ, ಪರ್ಟಿಕ್ಯುಲರ್ಗೆ ಆ ಏರಿಯಾನೋ ಏನೋ ಅವಳಿಗೂ ಗೊತ್ತಿಲ್ಲಂತೆ. ನಂದು ಈ ಏರಿಯಾ, ಒಬ್ಬನೇ ಮಗ ಅಂತೆಲ್ಲ ಹೇಳ್ತಿದ್ದಂತೆ. ಅವಳು ಆಮೇಲೆ ನಂಬರ್ ಕೂಡ ಯಾರ ಹತ್ರನೂ ಇಸ್ಕೊಂಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಿದ್ದಾನಂತೆ. ನಂಬರ್ ಎಲ್ರಿಗೂ ಶೇರ್ ಮಾಡ್ತೀನಿ ನೀನು ಲವ್ ಮಾಡಲಿಲ್ಲ ಅಂದರೆ, ಅದು ಇದು ಅಂತ ಏನೇನೋ ಹೇಳ್ತಿದ್ದಾನಂತೆ. ಅವಳು ಮೈಂಡ್ ಬ್ಲಾಕ್ ಮಾಡ್ಕೊಬಿಟ್ಟು ಅವಳಿಗೆ ಏನು ಮಾತಾಡ್ತಾ ಇಲ್ಲ. ಏನು ಕೇಳಿದ್ರು ಫುಲ್ ಅಳ್ತಾ ಇದ್ದಾಳೆ ಕಣಬಿ. ಅವಳಿಗೆ ಏನೋ ಗೊತ್ತ, ನಿನಗೆ ಹೇಳ್ತಾ ಇರೋದು ಅರ್ಥ ಆಗ್ತಿದ್ವು. ಅವಳು ಏನೋ ಫೋನ್ ಇಟ್ಕೊಂತಾಳೆ. ನೀನೇನು ಮಾಡ್ತೀಯ ಇವಾಗ? ನಾವು ಇಸ್ಕೊಂಡ್ರು ಕೂಡ ನೀನು ಏನು ಮಾಡೋಕ್ಕಾಗುತ್ತೆ? ಅದು ಪುಣ್ಯಾತ್ಮೆ ಹೆಂಗಾನೆ ನೋಡೋಣ ಅಂತಂದರೆ ಆ ಹುಡುಗಿ ಕಷ್ಟ ಆ ಹುಡುಗಿಗೆ. ಇವಾಗ ಅವಳು ಎಲ್ಲಿಂದ ತರ್ತಾಳೆ? ಅವ್ನ ಫೋಟೋ ಆಗಲಿ, ಇನ್ಸ್ಟಾಗ್ರಾಮ್ ID ಆಗಲಿ, ಎಲ್ಲಿಂದ ತರ್ತಾಳವಿ? ನಾನು ಅವಳಿಗೆ ಹೇಳಿದ್ದೆ ಏನು ಅಂದರೆ, ನಾನು ಅವಳಿಗೆ ಏನಂತ ಹೇಳಿದೆ, ಇದನ್ನೆಲ್ಲ ನಾವುಗಳು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅದು ಒಂಥರ ಏರಿಯಾನೇ ಸ್ವಲ್ಪ ಡಿಫ್ರೆಂಟ್ ಅಂತ ಅಂದರೆ ಸ್ವಲ್ಪ ಹಂಗಿರೋರು ಇದ್ದಾರಂತ ಆ ಏರಿಯಾದಲ್ಲಿ. ಸೊ ದಟ್ ನಾನು ಅದಕ್ಕೆ ಅಂದರೆ, ಇವಾಗ ನಾವು ಹೋಗ್ಬಿಟ್ಟು ಡೈರೆಕ್ಟಾಗಿ ಫೇಸ್ ಮಾಡೋಕ್ಕಾಗಲ್ಲ.
ಸ್ಟೇಷನಿಗೆ ಏನಾದ್ರೂ ಕಂಪ್ಲೇಂಟ್ ಕೊಡ್ತೀಯಾ, ನಿಮ್ಮ ಮನೇಲಿ ಏನೂ ಗೊತ್ತಿಲ್ದಂಗೆ ಕಂಪ್ಲೇಂಟ್ ಬೇಕಾದ್ರೆ ಕೊಡ್ಸೋಣ ಆ ಥರ ಏನಾದ್ರು ಕೊಡ್ತೀಯ ಅಂದರೆ ಅವಳು ಅದಕ್ಕೂ ರೆಡಿ ಇಲ್ಲ, ಅದಕ್ಕೂ ಅಳ್ತಾಳೆ, ಇಲ್ಲ ಅಕ್ಕ ಆಗಲ್ಲ ಅಕ್ಕ ಅಂತ ಹೇಳ್ಬಿಟ್ಟು ಅದಕ್ಕೂ ಅಳ್ತಾಳೆ ಕಣೋ, ಇಲ್ಲ ಅಕ್ಕ ಆಗಲ್ಲ ಅಕ್ಕ ಅಂತ ಹೇಳ್ಬಿಟ್ಟು ಅದಕ್ಕೂ ಅಳ್ತಾಳೆ ಕಣೋ. ಸ್ಟೇಷನ್ಗೆಲ್ಲ ಅವಳು ಬರೋಷ್ಟು ಏನು ಬರ್ತಾಳೆ ಅವಳು, ಬ್ಯಾಕ್ ಸಪೋರ್ಟ್ ಅಂತ ಇಲ್ವಾ ನೀನೇ? ಅವಳು ನಾನ್ ಬಂದ್ರೆ ಅವ್ಳು ಬರ್ತಾಳ ಫಸ್ಟ್ ಆಫ್ ಆಲ್ ಅದನ್ನೇನು. ಇವಾಗ ಸದ್ಯಕ್ಕೆ ಅವಳು ಹೇಳಿದ್ದು ಏನು ಅಂದರೆ, ನಾನು ಅಭಿಯವ್ರಿಗೆ ಕಾಲ್ ಮಾಡೋಣ ಅಂತಿದ್ದೆ ಅಕ್ಕ, ಬಟ್ ಇವಾಗ ಅಭಿಯವ್ರಿಗೆ ಕಾಲ್ ಮಾಡಿ ಮಾತಾಡ್ಬೇಕಾದ್ರೆ ಇನ್ ಕೇಸ್ ಅಪ್ಪಾಜಿನೋ ಅಮ್ಮನೋ ಡೈರೆಕ್ಟಾಗಿ ಬಂದರು ಅಂತಂದರೆ ನಾನು ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇವಾಗ ಅಟ್ಲೀಸ್ಟ್ ನೀವು ಅಂತಂದರೆ ಫ್ರೆಂಡ್ ಅಂತನಾದರೂ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಅಕ್ಕ, ಅದಕ್ಕೆ ನಾನು ಅವ್ರಿಗೆ ಕಾಲ್ ಮಾಡಲಿಲ್ಲ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಅವ್ರ ಅಪ್ಪ ಅಮ್ಮ ನೀನೇ ಮಾತಾಡೋ, ಏನಾದ್ರು ಒಂದು ಫೋಟೋ ಏನಾದ್ರು ಇದ್ರೆ ಕಳಿಸ್ಕೊಂತ ಕೇಳ್ತಾ ಇರೋದು. ಅಕ್ಕಪಕ್ಕದಲ್ಲಿ ಹಾಸನಲ್ಲಿ ಅಂತ್ಯ, ಅಕ್ಕಪಕ್ಕದಲ್ಲಿ ಯಾವನ್ ಕಲಿದ್ರೆ ಅಲ್ಲಿ ಮಾತಾಡ್ತಿದ್ರೆ ಆಯ್ತು, ಹೇಗ್ ತಲೆ ಕಳಿಸ್ಕೊಂತೀಯ? ಇಲ್ಲ ನೀನ್ ಗಂಡ್ಸಲ್ವೆನ್ಲ, ನೀನ್ ಗಂಡ್ಸಲ್ವೆನ್ಲ, ನೀನ್ ಗಂಡ್ಸಲ್ವೆ ಅವ್ರ ಹತ್ರ ಮಾತಾಡ್ಸೋಣ. ಇರು ಒಂದು ನಿಮಿಷ, ನೀನು ಅವ್ರ ಹತ್ರ ಮಾತಾಡ್ಸು, ಇವಾಗ ಇವ್ರ ಹತ್ರ ಮಾತಾಡ್ಸು ಅಂತ ಅಂತೀಯಲ್ಲ. ಇವಾಗ ಅವಳು ಏನಂತ ಹೇಳಿರೋದು, ಫ್ರೆಂಡ್ ಅಂತ ಹೇಳಿದ್ಲು ಅಂದ್ಮೇಲೆ ಇವಾಗ ನನಗೆ ಈ ಥರ ಯಾವನೋ ಟಾರ್ಚರ್ ಕೊಡ್ತಿದ್ದ ಅಂತ ಅಂದಿದ್ದಿದ್ರೆ ನೀನು ಮುಂಚೆ ಆಬ್ವಿಯಸ್ಲಿ ನಿಂತ್ಕೊಂಡು ಫೇಸ್ ಮಾಡ್ತಿದ್ದೆ ತಾನೇ. ನಾನು ಇವಾಗ ಇಲ್ಲಿದ್ದೀನಿ, ಇವಾಗ ಪ್ರೆಸೆಂಟ್ ನಾಳೆ ನಾಡಿದ್ದು ಯೋಚನೆ ಮಾಡೋ, ನಾನು ಬರೋದು ಇನ್ನೊಂದು ವಾರ 15 ದಿನ ಕಡೆ. ನೀನು ಫ್ರೆಂಡ್ ಅಂತ ಅಂದಮೇಲೆ ನೀನು ಅಲ್ಲೂ ಬರಬೇಕು ಇಲ್ಲೂ ಬರಬೇಕು ಕಣಬಿ. ಇವಾಗ ಅವಳಿಗೆ ಸಡನ್ ಆಗಿ ಇವಾಗ ಬ್ಯಾಕ್ ಬೋನ್ ಅಂತ ಇರೋದು ನಾನು ಬಿಟ್ರೆ ನೀನು, ಇಬ್ಬರೇ ಇರೋದು ಇವಾಗ ಸದ್ಯಕ್ಕೆ. ಎಲ್ಲಾನು ಹೇಳ್ಕೊಳಕ್ಕಾಗ್ಲಿ ಮಾತಾಡೋಕ್ಕಾಗ್ಲಿ ಇರೋದು ಅವಳಿಗೆ ಇಬ್ಬರೇ. ಮತ್ತೆ ಹಂಗಿರುವಾಗ ನೀನು ಇವಾಗ ನಾನು ಹೋಗ್ಬಿಟ್ಟು ಅವನ ಹತ್ರ ಮುಂದೆ ನಿಂತು ಮಾತಾಡೋಕ್ಕಾಗಲ್ಲ, ಹೌದಾ? ನಾನು ಇವಾಗ ನಾಳೆಗೆ ಹೊರಡ್ ಬರಕ್ ಆಗಲ್ವೇ, ಸದ್ಯಕ್ಕೆ ಅಲ್ಲಿ ಗೊತ್ತಿರೋರು ಯಾರಾದ್ರೂ ಇದ್ರೆ ಮಾತಾಡೋಣ ಅಂತ ನಾನು ಹೇಳ್ತಿರೋದು. ಗೊತ್ತಿಲ್ಲ ಅನ್ನೋರಿದ್ರೆ ಗೊತ್ತಿಲ್ಲ ಅನ್ನೋರು ಈಗ ನಂಗೆ ಸಡನ್ ಆಗಿ ಕೆಲ್ಸಕ್ಕೆ ರಜೆ ಕೊಡ್ತಾರೆ. ಇವಾಗ ಕೇಳಿದ್ರೆ ಸರಿ ಇನ್ನು 3 ದಿನ ಆಗಿದೆ, ನೀನೇ ಸ್ವಲ್ಪ ಯೋಚನೆ ಮಾಡಿ. ನಾನು ಇವಾಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಯಾವ ರಜೆ ಕೊಡ್ತಾನೆ? ಇವಾಗ 7, 8, 9ನೇ ತಾರೀಕು ಆ ಟೈಮಲ್ಲಿ ನಾನು ಬರ್ತೀನಿ. ಸರಿ ಹಂಗೆ ಇರು ನಾನು ದಿಗೂ ಕಾಲ್ ಮಾಡ್ತೀನಿ ಆಯ್ತಾ? ಅವಳು ಒಂದ್ಸಲ ಯಾವ ಥರ ಕಂಡೀಷನ್ ಅವಳದು ಹೆಂಗಿದೆ ಅಂತ ನೋಡೋಣವಾ? ಮಾಡು, ಕಾನ್ಫಿಡೆನ್ಸ್ ಹಾಕ್ಲಾ? ಅವಳ ನೇಮ್ ಡಾಕ್ಟರ್ ಅದಿತಿ ಅಂತ ಸೇವ್ ಮಾಡಿದ್ದೀನಿ. ಅವಳು ಹೆಂಗೆ ಏನು ಹೇಳ್ತಾಳೆ ಅಂತ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ಅಭಿ ಕಾಲ್ ಕಟ್ ಮಾಡ್ತಿದ್ದಾಳೆ ಕಣೋ, ಇನ್ ಕೇಸ್ ಅವ್ರ ಮನೇಲಿ ಇರ್ಬೇಕು ಅನ್ಸುತ್ತೆ. ನಿಜವಾಗ್ಲೂ ಬೇಜಾರಾಯ್ತು ಅಭಿ. ಅಷ್ಟು ಅವಳು ನಾನು ಇದುವರೆಗೂ ಇಷ್ಟು ವರ್ಷ ಆಯ್ತಲ್ಲ ಪರಿಚಯ ಆಗಿ, ಇಷ್ಟು ಹತ್ತಿರದೇ ನೋಡಿಲ್ಲ ನಾನು. 5 ನಿಮಿಷ ಬಿಟ್ ಮಾಡಿ ನೋಡು ಏನಂತಾಳೆ ಅಂತ. ನಾನು ಹೇಳೋದು ನೀನ್ ಅರ್ಥ ಮಾಡ್ಕೋ. ನಾನು ಮಾತಾಡಕ್ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪ್ರೆಸೆಂಟ್ ನಾನು ಇರೋದು ಇಲ್ಲಿ. ಈಗ ಸಡನ್ ಆಗಿ ಯಾವ ಕಂಪ್ನಿ ತಾನೆ 3 ದಿನ ರಜೆ ಕೊಡ್ತಾರ? ಯಾರು ಕೊಡಲ್ಲ ಇವಾಗ, ಯಾರು ಕೊಡಲ್ಲ. ಅವಳ ಸಿಚುವೇಶನ್ ನಾವು ಕೂಡ ಅರ್ಥ ಮಾಡ್ಕೊಳ್ತೀವಿ. ಸರಿ ಕಾಲೇಜ್ ಹೋಗ್ಬಿಡ, ಮನೇಲಿ ಇರಕ್ಕೆ ನಾನು ಇಷ್ಟು ಬಂತೀನಿ ನೋಡ್ತೀನಿ. ಇಷ್ಟು ಈಗ ಯಾವ್ದಾದ್ರು ರಜೆ ಕೇಳ್ಕೊಂಡ್ ಬರ್ತೀನಿ. ಅವ್ನು ಮನೆ ಹತ್ರ ಬರ್ತಿದ್ದಾನಂತೆ. ಇವತ್ತು ನೆನ್ನೆ ಕಾಲೇಜ್ ಹತ್ರ ಬಂದಿದ್ದಾನೆ, ಸ್ಯಾಟರ್ಡೆ ಅಲ್ವಾ, ನೆನ್ನೆ ಬಂದಿದ್ದಾನೆ. ಇವಳು ಏನು ಮಾಡಿದಾಳೆ, ಬೇಗನೆ ಮನೆಗೆ ಇಂಟರ್ನಲ್ಸ್ ಇದೆ ಅಂತ ಹೇಳಿದ್ಲಲ್ಲ, ಸೊ ದಟ್ ಬೇಗ ಬಂದ್ಬಿಟ್ಟವಳೆ ಮನೆಗೆ. ಇವತ್ತು ಮನೆನೇ ಹುಡುಕೊಂಡು ಮನೆ ಹತ್ರಕ್ಕೆ ಬಂದು ಕೈಯಿದ್ದು ಫೋಟೋ ಬೇರೆ ಕಳಿಸಿದ್ಲು. ನಾನು ನಿನಗೆ ಆಮೇಲೆ ಶೇರ್ ಮಾಡ್ತೀನಿ. ಫುಲ್ ಕೈ ಹತ್ರ ಹೆಂಗಾಗಿದೆ ಗೊತ್ತಾ ಅಭಿ, ಅವಳಿಗೆ ಹಿಂಗೆ ನೈಲ್ಸಲ್ಲಿ ಆಗಿದೆಯೋ ಏನು ಥರಲ್ಲಾಗಿದೆಯೋ ಗೊತ್ತಿಲ್ಲ, ಅಷ್ಟು ಟಾರ್ಚರ್ ಕೊಡ್ತಿದ್ದಾನೆ ಅಂದರೆ ಇನ್ಯಾವನ ಅಭಿ. ಪ್ರೆಸೆಂಟ್ ಸಿಚುವೇಶನ್ ಹುಡುಗಿರು ಕೂಡ ಏನು ಮಾಡಬೇಕು ಅಂತಲೇ ಇರಲ್ಲಪ್ಪ. ಏನ್ ಮಾಡೋದು ಅಂತ ಹೇಳೋದಾಗುತ್ತೆ. ಫೋಟೋ ಕೇಳಿದ್ರೆ ಅದು ಇಲ್ಲ ಅಂತ, ಇನ್ಸ್ಟಾ ಕೇಳಿದ್ರೆ ಅದು ಇಲ್ಲ ಅಂತ. ಇವಾಗ ಏನು ಅಂತಾನೂ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಬ್ಬಿಸ್ ಫ್ರೆಂಡ್ಶಿಪ್ ನಿಂದು? ಯಾರ್ದು? ನಿಂದು. ಇವಳೆ ಇನ್ಸ್ಟಾಗ್ರಾಮ್ ಫೋಟೋ ಕಳಿಸು, ಇನ್ನೊಂದು ಕಳಿಸು, ಮತ್ತೊಂದು ಕಳಿಸು ಅಂತ ಅಂತೀಯಲ್ಲ ಬೇ. ನಾನು ನಿಂಗೆ ಹೇಳೋದು ಅರ್ಥ ಆಗ್ತಿದೆ. ನೀನು ನನ್ನ ಮೇಲೆ ವಾಯ್ಸ್ ರೈಸ್ ಮಾಡಬೇಡ, ನೀನು ನನ್ನ ಮೇಲೆ ವಾಯ್ಸ್ ರೈಸ್ ಮಾಡಬೇಡ ಆಯ್ತಾ? ಮತ್ತೆ ನಾನು ಬಂದು 3 ದಿನ ಆಗಿದೆ ಕೆಲಸ, ರಜೆ ಕೇಳಿದ್ರೆ ಯಾವನ್ ಕೊಡ್ತಾನೆ? ನಾನು ಹೇಳ್ತೀನಿ ಅಂತ ನೆಕ್ಸ್ಟ್ ವೀಕಲ್ಲಿ ರಜೆ ಬರ್ತೀನಿ ಅಂತ. ಅಲ್ಲಿವರೆಗೂ ಕಾಲೇಜಿಗೆ ಹೋಗೋದು ಬೇಡ ಅಂತನಾ? ಅಲ್ಲಿವರೆಗೂ ಕಾಲೇಜ್ಗೆ ಹೋಗೋದು ಬೇಡ ಅಂತ ನೋಡು. 4 ದಿನ ಆದ್ರೆ ರಜೆ ಕೇಳ್ಬಿಟ್ಟು ಬರ್ಬೇಕು. ಯಾವತ್ತು ಹೊಡ್ತೀಯ ಕರೆಕ್ಟಾಗಿ ನೀನು? ಫೋನ್ ಮಾಡ್ತೀನಿ, 1 ನಿಮಿಷ ಸರ್ಕಾರಿ ಇದೆ ಮಾಡ್ತೀನಿ. ಎಷ್ಟೊತ್ತಾಗುತ್ತೆ?
ಕಾಲ್ ಗಂಟೆ ಮಾಡ್ತಿದ್ದೀರಾ ಏನ್ ಕೇಳಿ. ಸರಿ. ಪ್ರ್ಯಾಂಕ್ ಆಗ್ತಾನೆ ಅಂತ ಅಂದರೆ ಅವ್ನು ಏನು ಸೀರಿಯಸ್ಸಾಗೇ ತಗೋತಿಲ್ಲಪ್ಪ. ನೀನು ಯಾವ ವಿಷಯದಲ್ಲಿ ಪ್ರ್ಯಾಂಕ್ ಆಗ್ತಾನೆ ಅಂತ ಗೊತ್ತಿಲ್ಲ. ನಾನು ಯಾವುದೇ ವಿಷಯ ಮಾಡಿದ್ರೂ ಕೂಡ ಅವ್ನು ಪ್ರ್ಯಾಂಕೇ ಆಗಲ್ಲಪ್ಪ, ಆರಾಮಾಗಿ ತಗೊತಾನೆ. ನನ್ನ ವಿಷಯದಲ್ಲಂತೂ ಆಬ್ವಿಯಸ್ಲಿ ಆಗಲ್ಲ ಅವನು. ಅಟ್ಲೀಸ್ಟ್ ಇವಳ ವಿಷಯದಲ್ಲಾದರೂ ಹಾಕ್ತಾನೆ ಅಂತ ಅಂದರೆ ಇದರಲ್ಲೂ ಹಾಕ್ತಾಯಿಲ್ಲ. ಮೇ ಬಿ ಫ್ಲಾಪ್ ಆಗ್ಬೋದು ಅಂತ ಅನ್ಕೋತೀನಿ, ಬಟ್ ನಂಬಿದ್ದಾನೆ. ವಾಟ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಇನ್ನೊಂದು 1/4 ಗಂಟೆ ಬಿಟ್ಟು. ನೋಡೋಣ ಕಾಲ್ ಮಾಡ್ತಾನೋ ಏನು ಮಾಡ್ತಾನೆ ಏನೂ ಗೊತ್ತಿಲ್ಲ. ಕಾಲ್ ಮಾಡಿದ್ರೆ ವಿಡಿಯೋ ಮಾಡ್ತೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ? 5 ಅಯ್ಯೋ ಕಾಣಿಸ್ತಿಲ್ವಾ, 5:17. ಸೊ ದಟ್ ನೋಡೋಣ ಕಾಲ್ ಮಾಡ್ತಾನೆ ಏನು ಅಂತ. ಅವನು ಆ್ಯಕ್ಚುಲಿ ನನಗೆ ಮೆಸೇಜ್ ಹಾಕಿದ್ದ ಏನಂತ ಅಂದರೆ, ನಾನು ಅವಾಗಲೇ ಏನಂತ ಹೇಳಿದ್ದೆ, ಅದೇ ಆಮೇಲೆ ಕಾಲ್ ಮಾಡ್ತೀನಿ, ಮಮ್ಮಿ ಎಲ್ಲ ಇದ್ದಾರೆ, ಅದು ಇದು ಸಮಥಿಂಗ್ ಹೇಳಿದ್ನಲ್ಲ. ಅದಕ್ಕೆ ಅವನು ಹೇಳಿದ್ದು, ನನಗೆ ಮೆಸೇಜ್ ಹಾಕಿರೋದು ಏನಾಯಿತು ಹೇಳು, ನನಗೆ ಗಾಬರಿ ಮಾಡಬೇಡ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಾಗಿ ಅವನು ಏನಂತ ಅಂದ್ಕೊಂಡಿದ್ದ ಅಂತಂದರೆ, ನನ್ನ ವಿಷಯದಲ್ಲಿ ಮತ್ತು ಅದಿತಿ ಮ್ಯಾಟರಲ್ಲಿ ಎರಡೂ ಮಿಕ್ಸ್ ಆಗಿದೆ ಅಂತ ಏನೋ ಅಂದ್ಕೊಂಡಿರ್ತಾನೆ. ಹಂಗಾಗಿ ಗಾಬರಿ ಆಗ್ತೀನಿ, ಏನು ಅಂತ ಹೇಳು ಪ್ಲೀಸ್ ಹೇಳು ಅಂತ ಹೇಳ್ಬಿಟ್ಟು ಅವನು ನನಗೆ ಮೆಸೇಜ್ ಹಾಕಿದ್ದಾನೆ. ಸೊ ನೋಡೋಣ ಏನೇನಾಗುತ್ತೆ. ಪ್ರ್ಯಾಂಕ್ ಓಕೆ ಆಗುತ್ತಾ ಇಲ್ಲ ಫ್ಲಾಪ್ ಆಗುತ್ತಾ ಏನು ಅಂತ ಗೊತ್ತಿಲ್ಲ, ನೋಡೋಣ. ಮ್ಯಾಟರ್ ಏನಂತಂದರೆ ಅವ್ನು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡ್ತಿಲ್ಲ. ಹಾಗಾಗಿ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅವಳು ಏನೋ ಮಾಡ್ಕೊತಿದ್ದಾಳೆ ಅಂತನೋ ಅಥವಾ ನಿನ್ನ ಮ್ಯಾಟರ್ ಎತ್ಕೊಂಡಿದ್ದಾಳೆ ಅಂತನೋ ಹೇಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವ್ನಿಗಿನ್ನ ಡ್ಯೂಟಿಯಿಂದ ಬಂದಿಲ್ಲ, ಹಾಗಾಗಿ ಅವ್ನು ಎಷ್ಟು ಗಂಟೆಗೆ ಬರ್ತಾನೆ ನಾನೇ ಕಾಲ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾನೆ. ಸೊ ಡೌಟ್ ಅವ್ನು ಬಂದಿದ ತಕ್ಷಣ ನಾನು ಹೇಳೋದು ಪ್ಲ್ಯಾನ್ ಬಿನ ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ. ಅದು ಮಾಡಿದ್ಮೇಲಾದರೂ ಅಟ್ಲೀಸ್ಟ್ ಇರ್ತಾನ ಅಂತ ಅಂದ್ಬಿಟ್ಟು ನೋಡೋಣ. ನಾ ಎಷ್ಟು ಗಂಟೆ ಕಾಲ್ ಮಾಡ್ತೇನೆ ಅಂತ ಎಲ್ಲ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಆ್ಯಕ್ಚುಲಿ ಇದು ನನ್ನ ಫೋನಲ್ಲೇ ಮಾಡ್ತಿರೋದು. ಮಮ್ಮಿ ಫೋನಲ್ಲಿ ವೀಡಿಯೋ ಮಾಡ್ಕೊತಿದ್ದೆ. ನೆಕ್ಸ್ಟ್ ಅವ್ನು ಕಾಲ್ ಮಾಡಿದಾಗ ಮಮ್ಮಿ ಫೋನಲ್ಲಿ ವೀಡಿಯೋ ಮಾಡ್ಕೊತೀನಿ. ಹಾಗೆ ನನ್ನ ಫೋನಲ್ಲಿ ಅವನ ಜೊತೆ ಮಾತಾಡಿ ಪ್ರ್ಯಾಂಕ್ ಮಾಡ್ತೀನಿ. ಓಕೆ, ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಏನಾದರೂ ನೆಕ್ಸ್ಟು ನನ್ನ ಸ್ಕಿನ್ ಕೇರ್ ಅಥವಾ ನಮ್ಮದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಇನ್ನೊಬ್ರಿಗೆ ಯಾರಿಗಾದರೂ ಪ್ರ್ಯಾಂಕ್ ಮಾಡೋದು ಪ್ರತಿಯೊಂದು ಮಾಡ್ತಿರ್ತೀನಿ. ಸೊ ದ್ಯಾಟ್ ಸಪೋರ್ಟ್ ಮಾಡಿ. ಓಕೆ, ನಾನು ಇವಾಗ ಅಭಿ ಕಾಲ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 9:08 ಆಗಿದೆ. ನಿಮ್ಗೆ ಕಾಣಿಸಿದ್ರೆ 9:08 ಆಗಿದೆ. ಸೊ ನನಗೆ ಆವಾಗಲೇ ಕಾಲ್ ಮಾಡಿದ್ದ ಅವನು, ಬಟ್ ನಾನು ಪಿಕ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾನು ಸ್ವಲ್ಪ ಕುಚ್ಚು ಹಾಕೋದಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಮುಗಿಸ್ತಾ ಇದ್ದೆ. ಮತ್ತು ಸ್ಟಿಚಿಂಗ್ ಮಿಷಿನ್ ತೊಗೊಂಡಿದ್ದೀನಿ, ಸ್ವಲ್ಪ ಸ್ಟಿಚ್ ಹಾಕೋದು ಕೂಡ ಇತ್ತು. ಸೊ ಇವಾಗ ಕಾಲ್ ಮಾಡ್ತಿದ್ದೀನಿ. ಅವ್ನು ಆ್ಯಕ್ಚುಲಾಗಿ ಆ ಹುಡುಗಿ ಮೆಸೇಜ್ ಮಾಡಿದ್ದಾನೆ ಅದಿತಿಗೆ. ಏನಂತ ಮೆಸೇಜ್ ಮಾಡಿದ್ದಾನೆ ಅಂದರೆ, ನಾನು ಕಾಲ್ ಪಿಕ್ ಮಾಡಿದೆ, ನಾನು ಆ್ಯಕ್ಚುಲಿ ಮಾಡಬೇಡ ಅಂತ ಹೇಳಿದ್ದೆ, ಅವ್ನು ಮಾಡಿದ್ದಾನೆ. ಏನಕ್ಕೆ ಮಾಡಿದ್ದಾನೆ ಅಂತ ಅಂದರೆ, ನಾನು ಕಾಲ್ ಪಿಕ್ ಮಾಡಿಲ್ವಲ್ಲ ಹಾಗಾಗಿ ಮಾಡಿದ್ದಾನೆ. ಸೊ ಏನಂತ ಮಾಡಿದ್ದಾನೆ ಅಂತಂದರೆ, ನಂಬರ್ ಕಳಿಸಿ ಅವ್ರದ್ದು ಕಳಿಸು ಅವ್ರದ್ದು ಅಂತ ಹೇಳಿದ್ರು. ಆಮೇಲೆ ಯಾವ ಏರಿಯಾ ಅಂತ ಕೇಳಿದ್ದಕ್ಕೆ ವಿದ್ಯಾನಗರ ಅಂತ ಹೇಳಿದ್ದಾನೆ. ಸಾರಿ ವಿದ್ಯಾನಗರ ಅವರು ಯಾರು ಬೇಜಾರು ಮಾಡ್ಕೊಬಿಡಿ, ಸುಮ್ಮನೆ ಅದೊಂದು ಅಸಂಪ್ಷನಲ್ಲಿ ಹೇಳಿರೋದಷ್ಟೇ. ನಂಬರ್ ಕಳಿಸಿ ಇಲ್ಲಿ ಅಂತಾನೆ, ಇಲ್ಲ ನಂಬರ್ ಇಲ್ಲ ಅಂದರೆ ಸುಮ್ಮನೆ ಕಾಮಿಡಿ ಮಾಡಬೇಡ ಕಳಿಸು ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಹೇಳಿದ್ದಾನೆ. ನಿಜ ಬ್ಲಾಕ್ ಮಾಡಿದೆ, ಡಿಲೀಟ್ ಮಾಡಿದೆ ಅಂತ ಹೇಳಿದ್ನ. ಅದೇ ನಂಬರ್ ಕಳಿಸು, ಡಿಲೀಟ್ ಮಾಡಿದ್ದೀನಿ ಅಂತ ಹೇಳೋಳು. ಮತ್ತು ನೀನು ಬ್ಲಾಕ್ ಮಾಡಿರೋದು ಅಂತ ಅಂದರೆ ಅದನ್ನು ಕೂಡ ಹೇಳಿಲ್ಲ. ನಾಳೆ ಕಾಲೇಜ್ ಹತ್ರ ನನ್ನ ಅಣ್ಣ ಬರ್ತಾರೆ ಆಯಿತಾ, ತೋರಿಸು ಅವ್ರಿಗೆ, ನಾನು ನೆಕ್ಸ್ಟ್ ವೀಕ್ ಬರ್ತೀನಿ, ಸ್ವಲ್ಪ ಹುಷಾರಲ್ಲಿರು ನಾನು ಬರೋವರೆಗೂ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇವಳು ಸರಿ ಆಯಿತು ಅಂತ ಹೇಳಿದ್ದಾರೆ. ಅದಕ್ಕೆ ಅವಳಿಗೆ ನಾನು ಹೇಳಿದೆ, ಏನಂತ ಹೇಳಿದೆ ಅಂತಂದರೆ, ಹೀಗೆ ಕಂಟಿನ್ಯೂ ಮಾಡು, ನನ್ನ ಹೆಸರು ಅಂದರೆ ಅಭಿ ಹೆಸರು ಮತ್ತು ಅಮ್ಮಕ್ಕನ ಹೆಸರು ತೊಗೋತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳು ಅಂತ ನಾನು ಅವಳಿಗೆ ಆ್ಯಕ್ಚುಲಿ ಮೆಸೇಜ್ ಕಳಿಸಿದ್ದೀನಿ. ಅದಕ್ಕೆ ನಂಬರ್ ಕಳಿಸು ಅಂತಾರೆ. ಏನು ಹೇಳಿ ಅಕ್ಕ ಅಂತ ಕೇಳಿದ್ದಾರೆ. ಕಳಿಸ್ತೀನಿ ಅಂತ ಹೇಳು, ಆಮೇಲೆ ಕಳಿಸ್ಬೇಡ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇವಾಗ ಸೊ ಅವನಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿಬಿಟ್ಟು ನೋಡೋಣ ಏನಂತ. ಮನೇಲಿ ಹಲೋ, ಹೇಳೋ ಏನು ಮಾಡ್ತಿದ್ಯಾ? ಥೋ ಬೇವಸಿ. ಮತ್ತಿನ್ನೇನು, ಯಾವಾಗ ಬಂದೆ? ನಾನು ಕುಚ್ಚಾಗ್ತಿದ್ನಾ, ಸೊ ಮಾಡೋಕ್ಕಾಗಲಿಲ್ಲ.
ಅದೇ ಕಾಲ್ ಮಾಡಿದ್ದೆ, ಅದಕ್ಕೆ ಅವಳು ಹೇಳಿದ್ದು ಇವಾಗ ಅಭಿ ಅವ್ರ ಹೆಸರು ಹೇಳ್ತಿದ್ದಾನೆ ಮತ್ತು ಅಭಿ ಮತ್ತು ಅಮ್ಮ ಅವ್ರ ಹತ್ರ ಏನಾದ್ರು ಪರ್ಮಿಷನ್ ಬೇಕಾ ನಿನಗೆ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾವಳೆ. ನಮ್ಮ ಹೆಸರು ಅದು ಹೆಂಗೆ ಗೊತ್ತಾಗುತ್ತೆ ಅಭಿ? ಆ್ಯಕ್ಚುಲಿ ಅವಳು ಅದಿತಿ ಕೂಡ ನಮ್ಮ ಜೊತೆ ಯಾವತ್ತೂ ಕೂಡ ಇರೋದನ್ನ ನೋಡಿಲ್ವಂತೆ ಅವನನ್ನ. ಚರಣ್ ಅಂತ ನಮ್ಮ ಗ್ರೂಪಲ್ಲೇ ಯಾರು ಇಲ್ಲ. ಮತ್ತೆ ಅದು ಹೆಂಗಬ್ಬಿ? ಅವಳಂತೂ ಕರ್ಮಗುರು, ಏನು ಹುಡುಗಿಯ ಫೇಸ್ ಮಾಡೋದು ಗೊತ್ತಾಗಲ್ವಾ? ಆಮೇಲೆ ಹೇಳದ್ನಂತೆ, ಇವಾಗ ನನ್ನನ್ನು ಬೇಡ ಅಂತ ಹೇಳ್ತಿದ್ಯಲ್ಲ, ಏನಾದರೂ ಅಭಿನ್ ಲವ್ ಮಾಡ್ತಿದ್ಯಾ, ಏನು ಕತೆ ಅಂತ ಏನೇನೋ ಮಾತಾಡ್ತಿದ್ದಾನಂತೆ ಬ್ಯಾಡ್ ವರ್ಡ್ಸಲ್ಲೆಲ್ಲ. ನನ್ನ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾನಂದ್ರೆ ಯಾವನಾಗಿರ್ತಾನೆ, ಗೊತ್ತಿರೋನು ಯಾವನಾದ್ರೂ ಆಗಿರ್ತಾನೆ, ಯಾನ ಮುಖ ಅಂತ ಗೊತ್ತಾಗ್ತಿಲ್ವಲ್ಲ. ನನಗೆ ಗೊತ್ತಾಗಿದ್ದಿದ್ರೆ ನಾನೇ ಹೇಳ್ತೀನಿ. ನಾನು ಈಗ ಪುನೀತನಿಗೆ ಫೋನ್ ಮಾಡಿದ್ದೆ, ಅಣ್ಣ ವಿದ್ಯಾನಗರದಲ್ಲಿ ಯಾರಾದ್ರೂ ಚರಣ್ ಅಂತ ಗೊತ್ತೇನಣಿ ಅಂತ. ಇಲ್ಲ ಮಗ, ಏನ್ ಮ್ಯಾಟ್ರ್ ಅಂತ. ಈ ತರ ನಮ್ಮ ಹುಡುಗಿಗೆ ಯಾರೋ ಏನೋ ಅಂತವನಂತಣ ಅಂದೆ. ಸರಿ ಬಿಡು ಮಗ, ಯಾವ ಕಾಲೇಜ್ ಅಂತ ಸೈನ್ಸ್ ಅಂದೆ. ಬೆಳಗ್ಗೆ ಹೋಗಿ ನೋಡ್ತೀನಿ ಬಿಡು. ಪವನನ್ ಕೇಳಿ, ಪವನಂಗ ಯಾರು ಇಬ್ರನ್ನೇ ನಾನು ಆಸಾಮಲ್ಲಿ ಮಾಡಲ್ಲ, ಅವ್ರ ಹುಡುಗಿರ ಮ್ಯಾಟರ್ ನಾನಾಗಿದೆ ಅಂತ ಅವ್ರನ್ನ ಕೇಳಿದ್ರೆ ಅವ್ರಿಬ್ರು ನನಗೆ ಗೊತ್ತಿಲ್ಲ. ಚರಣ್ ಅಂತ ವಿದ್ಯಾನಗರ ಗೊತ್ತಿಲ್ಲ, ಬೇರೆಯವ್ರು ಗೊತ್ತು. ಕೇಳಿಸ್ತೀನಿ ಬಿಡು, ಒಂದು ಫೋಟೋ ಇದೆ ಕಳ್ಸು ಅಂತ ಕೇಳ್ತಾವೆ. ಅಯ್ಯೋ ಏನ್ ಗೊತ್ತೋ, ಇವಳು ಸ್ವಲ್ಪ ಧೈರ್ಯವಾಗಿದ್ರೆ ಏನಾದ್ರೂ ಒಂದ್ ಮಾಡ್ಬಿಡ್ಬೋದು. ನಾನ್ ಮೆಸೇಜ್ ಹಾಕಿದೆ ಕಣೆ, ಏನಾಗಲ್ಲ ಹುಷಾರು, ನಾನು ನೆಕ್ಸ್ಟ್ ವೀಕ್ ಬರ್ತೀನಿ. ಅದ್ ಯಾರು ಹೇಳು ಅಂದ್ರೆ ಚರಣ್ ಅಂದ್ಲು. ಒಂದ್ ಇನ್ಸ್ಟಾ ಫಾಲೋ ಇದೆಯಾ ಅಂದ್ರೆ ಇಲ್ಲ ಅಂದ್ಲು. ನಂಬರ್ ಕೊಡೋ ಅಂದ್ರೆ ಬ್ಲಾಕ್ ಮಾಡಿದೀನಿ, ಡಿಲೀಟ್ ಮಾಡಿದೀನಿ ಅಂತಾನೆ ಹೇಳ್ತಾವಳೆ. ನಾನು ನಂಬರ್ ಕೇಳೋಣ ಮಾಡೋಳು, ಏನ್ ಕಥೆನೋ ಅದು ಕರೆಕ್ಟ್ ಗೊತ್ತಾಯ್ತಿಲ್ಲ. ನೋಡಿ ಇವಾಗ ವಾರ್ಡನ್ ಅಂದ್ರೆ ನನ್ ಕೆಲ್ಸಕ್ಕೆ ಬಂದ್ 3 ದಿನ ಆಯ್ತು, 15 ದಿನ ತಿಂಗಳಿದ್ರೇನೋ ರಜಾ ಕೊಟ್ಟು ಬರ್ಬೋದಾಗಿತ್ತು. ಬರೀ 10 ನಿಮಿಷ ಫೋನಲ್ಲಿ ಮಾತಾಡೋದಕ್ಕೆ ತಿಕ್ಕ ಹೊರ್ಕೊಂಡ್ ಬಾಯಿಗೆ ಬಂದಂಗ್ ಬೈದಾಗ ಕೂತ್ಕೊಂಡಿದ್ದ. ನನ್ನ ಹೆಸರು ಹೇಳೋದಲ್ವಾ? ನನ್ನ ಹೆಸರ ಶಾಡೆ, ನಾನ್ ಸೀರಿಯಸ್ ಆಗಿ ಹೇಳ್ತೇನೆ, ಕಾಮಿಡಿ. ನಾನು ಸೀರಿಯಸ್ ಆಗಿ ಹೇಳಿದ್ದೆ, ನನ್ನ ಹೆಸರು ಹೇಳಿದ್ರೆ ಸುಮ್ಮನಾಗ್ತಿದ್ದ. ಅವಳು ಯಾವಳು ಅಂತ ಕೇಳೋಣ ಅಷ್ಟೇ. ಅದೇ ಇವತ್ತು ಮೇನ್ ಸಾಟರ್ಡೆ ಸಂಡೇನೆ, ಇವಾಗ ಅಲ್ಲಿ ಅಷ್ಟ ತನಕ ನಿಂತಿದ್ಯಲ್ಲ, ಬಂದವ್ರೇನಲ್ಲ ಹೇಳ್ಬೇಕಿತ್ತು. ನನ್ನ ಹುಡುಗಿದ್ ಹಿಂಗ ಆಗೈತೆ, ನೀವೇನಾದ್ರೂ ಮಾಡ್ಕೊಡ್ತೀರಾ ಅಂತ ಹೇಳ್ಬೇಕಿತ್ತು. ಅವ್ರ ಹತ್ರ ಎಲ್ಲ ಇವಾಗ ವಾಟ್ ಮಾಡೋದು? ನಾನು ಹೇಳಿದೀನಿ, ಹೋಗಿರ್ ನಾಳೆ ಕಾಲೇಜ್ಗೆ, ಪವನ ಇಲ್ಲ ಪುನೀತ ನಮ್ಮ ಅಣ್ಣ ಬರ್ತಾರೆ ಅಂತ ಹೇಳಿ. ಸರಿ ನೋಡು, ನಾಳೆ ಹೋಗ್ತಾರೆ ಏನು ಅಂತ ಹೇಳ್ಬಿಟ್ಟು. ಅವ್ನು ಆದ್ರೂ ನಮ್ಮ ಹೆಸರು ತಗೋತವನೆ ಅಂತಂದ್ರೆ ನನ್ನ ಹೆಸರು ಬೇರೆ ತಗೊಂತವನಂತೆ ಕಣಬಿ. ನೀನ್ ಯಾವನಾಗಿರ್ತಾನೆ, ಇಲ್ಲ ನಮ್ಮಿಬ್ರೆ ಹಿಡ್ಕೊಂಡು ಆಟ ಆಡ್ತಾವ. ಯಾರು ನನ್ ಮಗ ಅಂತಾನೆ ಕರೆಕ್ಟ್ ಆಗಿ ಗೊತ್ತಾಯ್ತಿಲ್ವಲ್ಲ, ನಾವ್ ಮುಖ ನೋಡಿದೀವಿ ಅಂತನಾದ್ರೂ ಗೊತ್ತಾಗ್ತಿಲ್ವಲ್ಲ. ಏ ಇಲ್ಲ, ಗೊತ್ತಾಗ ಸಾಧ್ಯ. ನಮಗ್ ಆಕ್ಚುಲಿ ಇದ್ರಲ್ಲಿ ವಿದ್ಯಾನಗರ ಅವ್ರಿಗೆ ಯಾರು ಗೊತ್ತೇ ಇಲ್ಲ ನಮ್ಗೆ. ನನ್ಗೂ ಯಾರು ನನ್ ಪರಿಚಯ ಇಲ್ಲ ಅಂತದ್ರಲ್ಲಿ ನಮ್ಮಿಬ್ರೆ ಹೇಳ್ತಾನಿಲ್ಲ, ನನ್ನ ಹೆಸರು ಹೇಳ್ತಾನೆ ಅಂದ್ರೆ ಯಾರಂತ ಕಣ ನಾವ. ನಾಳೆ ಹೋಗ್ತಾರಂತ ಪುನೀತಣ್ಣ ನಾಳೆ ಕಾಲೇಜ್ ಹತ್ರ ಹೋಗ್ತೀನಿ ಮಗ ಅಂತ ಹೇಳ್ತು. ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ. ಅದಕ್ಕೆ ಇವಾಗ ಏನ್ ಮಾಡೋದು ಅಂತ ಅಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದನ್ನ ಓಪನ್ ಮಾಡಿ. ಏನೇನು ಏನಿಲ್ಲ, ದೇವರ್ಸಿ ನೀನು. ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಆಯ್ತಾ ಈ ವಿಡಿಯೋನ, ನೀನು ಅದನ್ನೆಲ್ಲ ನೋಡ್ಬೇಕು ಆಯ್ತಾ. ಇವಾಗ ನೀನು ಪ್ರ್ಯಾಂಕ್ ಮಾಡಿದ ವಿಡಿಯೋ ನಿಂದು ಪ್ರ್ಯಾಂಕ್ ಮಾಡಿರೋ ವಿಡಿಯೋ ಆಲ್ಮೋಸ್ಟ್ ಒಂದು 15 ನಿಮಿಷ ಬರ್ಬೋದೇನೋ. 15 ಅಮ್ಮ ವಿಡಿಯೋ ಕಾಲ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ವಿಡಿಯೋ ಮಾಡ್ತಿದ್ದೀನಲ್ಲ. ಹಾಯ್ ಹೇಳ್ಬಿಡು, ನನ್ನ ಯೂಟ್ಯೂಬ್ ಚಾನಲ್ಗೆ ಹಂಗೆ ಹಾಯ್ ಅಂತ ಹೇಳ್ಬಿಡು. ಹೇಗಿತ್ತು? ಆ್ಯಕ್ಚುಲಿ ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ, ನೀನು ಟ್ರಿಗರ್ ಆಗ್ತೀಯಾ, ಡ್ಯಾಶ್ 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 ಅಂತ ಅವನಿಗೆ ಬೈತೀಯಾ
ಅವ್ನ್ ಯಾವನು ಅಂತ ಗೊತ್ತಿಲ್ದಲೆ ಅದ್ ಹೆಂಗ್ ಬೇಕಾಗತ್ತೆ? ಮೆಚ್ತೆ ಬಿಡೋ ನಿನ್ನನ್ ಮೆಚ್ತೆ ಬಿಡು ಗೊತ್ತಿಲ್ದೇ ಇರೋರು ಬೈಯಲ್ಲ ಅಂದ್ಬಿಟ್ಟಲ್ಲ. ಅದೇ ಅದೇ ನೀರು ನನ್ನ ಮಗನೇ ಸುಚಿತ್ರ ನಿನ್ನು ನುಡಿಕಂಡ್ ಬೆಂಗಳೂರಿಗೆ ಬರ್ಬೇಕಿರು. ಅಂದ್ರೆ ಸರಿ ವಿಡಿಯೋ ಎಂಡ್ ಮಾಡಿ ಆಯ್ತು ಅಭಿ ಹಂಗೆ ನನ್ನ ಯೂಟ್ಯೂಬ್ ಚಾನಲಿಗೆ ಬಾಯ್ ಅಂತ ಹೇಳು ಅಭಿ. ಬಾಯ್ ಹೇಳು. ಪಾಪ ಹುಡುಗಿ ನಾನು ನಿನ್ನನ್ನು ಶಿಷ್ಯ ಅಂತ ಯಾಕೆ ಹೇಳ್ತೀನಿ ಹೇಳು? ಹೇಳು ಶಿಷ್ಯ ಅಂತ ಯಾಕೆ ಹೇಳ್ತೀನಿ ನಾನು ನಿಂಗೆ? ಹೇಳ್ತಿದ್ದೆ ಈಗ ಯಾವ್ದ್ರೆ ಹೇಳಲ್ಲ ಸುಮ್ಮನೆ ಹೇಳು ನಿನ್ನ ಹೇಳು ಸುಮ್ಮನೆ ಹಂಗೆ ಹೇಳು. ಯಾಕೆ ನಿನ್ ಗುರು ಅಂತ ನನ್ ಶಿಷ್ಯ ಅಂತ ಗುರು ಅಂದ್ಮೇಲೆ ಪಾತ್ ಪೂಜೆ ಮಾಡ್ಬೇಕು. ಅಭಿ ನಿಜ ಹೇಳು ಅಭಿ, ನೀನ್ ನಂಬ್ಲಿಲ್ವಾ ಅಭಿ? ನಾನ್ ನಿಜ ನಮ್ದೆ, ನೀನ್ ಬೇರೆ ತಲ್ಗ ಹಾಕ್ದಲ್ಲ ಅವಾಗೆ ವಿದ್ಯಾನಗರ ಅಂತೆ ಕೈ ಬೇರೆ ಏಟಾಗೈತೆ ಹಂಗೆ ಅಂತ. ಅದ ನಾನ್ ಆಫೀಸಲ್ಲಿ ಇದ್ದೀನಿ, ಅವನ್ ಬೇರೆ ಸರ್ ಅವನ್ ಪ್ರಾಜೆಕ್ಟ್ ಮ್ಯಾನೇಜ್ ಬೇರೆ ತಲ್ದಿಂಗ್ತವನೆ ಬಾ ಒಳಗೆ ಅಂತ. ಅವನ ಕಸ್ಟಮರ್ ಆ ಟೈಮಲ್ಲಿ ಬರ್ತಾನ, ಅವ್ನ್ ನೋಡಿದ್ರೆ MD ನೋಡ್ಬಿಟ್ಟು ಅವ್ನು ಒಳಗ್ ಕರ್ಸ್ಕೊಂತವ್ನ. ನೀನ್ ಬೇರೆ ಟೆನ್ಷನ್ ಕೊಡ್ತೀಯ ಎಷ್ಟೊತ್ತ ಫೋನ್ ಮಾತಾಡೋದ ಅಂತ ಅವ್ನ್ ಬೇರೆ ಹೋಗಿದ್ದ. ಓಕೆ ನೀನ್ ನಮ್ದೆ ಅಲ್ಲ, ಥ್ಯಾಂಕ್ ಯು ಸೋ ಮಚ್. ಪ್ರ್ಯಾಂಕ್ ಆನ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಒಂದು ಟೈಟಲ್ ಕಳಿಸ್ಬಿಡ್ತೀನಿ, ನೋಡ್ಬಿಡು ಹಿಂಗಿದೆ ಅಂತ ಹೇಳಿ. ಮಾತಾಡೋ ಲೋಫರ್. ಸೊ ದಟ್ ಗೈಸ್ ಇರೋ ಸೊ ದಟ್ ಆ್ಯಕ್ಚುಲಿ ಅಭಿಲಾಷ್ ಅಲ್ವೇನೋ ನಿನ್ನ ಹೆಸರು? ಸಡೆ ಅಂತ ಹೇಳಿ ಅವನ ಹೆಸರು, ಅಭಿಲಾಷ್ ಸಡೆ ಅಂತ ಹೇಳ್ಬಿಟ್ಟು. ಸೊ ದಟ್ ಅವನಿಗೆ ಪ್ರ್ಯಾಂಕ್ ಮಾಡೋಕೆ ಹೋದೆ, ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಪುನೀತ್ ಅಣ್ಣನ ಕಳಿಸ್ತಾನಂತೆ. ಇನ್ನೊಬ್ರು ಯಾರು? ಇದು ಸೊ ದಟ್ ನಾನು ಇದನ್ನು ಹೇಳ್ತಿರ್ಲಿಲ್ಲ ಈ ನನ್ನ ಮಗನಿಗೆ. ಏನಕ್ಕೆ ಅಂತ ಹೇಳಿದ್ರೆ ಬೇಗ ಕಂಪ್ಲೀಟ್ ಮಾಡಿದ್ದು ಅಂತ ಅಂದರೆ ಪುನೀತ್ ಅಣ್ಣಂಗೆ ಫೋನ್ ಮಾಡಿದ್ದೆ, ಅವ್ರಿಗೆ ಫೋನ್ ಮಾಡಿದ್ದೆ, ನಾಳೆ ಕಾಲೇಜ್ ಹತ್ರ ಹೋಯ್ತಾರೆ, ಅದಾಗುತ್ತೆ ಇದಾಗುತ್ತೆ ಅಂತ ಏನೇನೋ ಹೇಳಿದ್ರು. ಸೊ ದಟ್ ಅದು ಹೇಳಬೇಕಾಯ್ತು. ನಮ್ಮ ಅಕ್ಕನ ಕರ್ಕೊಂಡು ಪ್ರ್ಯಾಂಕ್ ಮಾಡೋಕ್ಕೆ ಹೋದರೆ ಮಾತ್ರ ಕೊಡಿಸ್ಬೇಕು ಆಸ್ಕರ್ ಅವಾರ್ಡ್. ಇವಳನ್ನ ಕಡ್ಕೊಂಡು ಹೋದರೆ ಅದೇನೋ ಹೇಳ್ತಾರಲ್ಲ, ಮಕ್ಳು ಕರ್ಕೊಂಡು ಅದನ್ನ ಅಲ್ಲ ಗಂಡನ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ, ಮಕ್ಳು ಕರ್ಕೊಂಡು ಮದ್ವೆಗೆ ಹೋಗ್ಬೇಡ ಅಂತ. ಹಂಗೆ ಇವಳನ್ನ ಕರ್ಕೊಂಡು ಪ್ರ್ಯಾಂಕ್ ಮಾಡಕ್ ಹೋಗ್ಬೇಡಿ, ಅರ್ಧ ಪ್ರ್ಯಾಂಕ್ ಆಡ್ ಮಾಡ್ತಾಳೆ ನಗಾಡಿ. ನೀನಿಂದ ಅಮ್ಮಯ್ಯ ಅಂತ ಮಾತಾಡ್ಬೇಡ ಸುಮ್ಮರಪ್ಪ ದೇವರು. ಸೊ ದಟ್ ಈ ವಿಡಿಯೋನ ಇಲ್ಲಿಗೆ ಹೆಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ, ಜಾಸ್ತಿ ವ್ಯೂಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಹೇಳಬಿ. ಡ್ಯಾಶ್ ಮುಚ್ಕೊಂಡು ಫೋನ್ ಇಡು. ಬಾಯ್ ನಿಮ್ಗೂ ಬಾಯ್ ಕಟ್ ಮಾಡು.